ಕೇವಲ 3 ದಿನದ ಹಿಂದೆ ಬಿಎಂಟಿಸಿ ಬಸ್ ಹರಿದು 10 ವರ್ಷದ ಬಾಲಕ ಸಾವನ್ನಪ್ಪಿದ್ದ ಘಟನೆ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಮತ್ತೊಬ್ಬ ಬಾಲಕ ಬಿಎಂಟಿಸಿ ಬಸ್ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ಕೆಆರ್ ಮಾರ್ಕೆಟ್ ಬಳಿ ಈ ಘಟನೆ ಸಂಭವಿಸಿದ್ದು 8 ವರ್ಷದ ಬಾಲಕ ಶಬರೀಶ್ ಸಾವನ್ನಪ್ಪಿದ್ದಾನೆ. ಚಾಲಕ ಮತ್ತು ನಿರ್ವಾಹಕನನ್ನ ಸ್ಥಳೀಯರು ಹಿಡಿದು ಹಲಸೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಳಿಕ ಹಲಸೂರು ಗೇಟ್ ಸಂಚಾರಿ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಬಿಎಂಟಿಸಿಯಿಂದ ಪದೇ ಪದೇ ಈ ರೀತಿಯಾಗಿ ಅವಘಡ ಆಗ್ತಿದೆ. ಮಗುವಿನ ಸಾವಿಗೆ ನ್ಯಾಯ ಬೇಕು ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ ಇನ್ನೊಬ್ರು ಐ ವಿಟ್ನೆಸ್ ನೀವು ಐ ವಿಟ್ನೆಸ್ ಇನ್ನೊಬ್ರ ನೋಡಿದ್ರಲ್ಲ ಪ್ರೊಸೀಜರ್ ಏನಿದೆ ಅದು ಮಾಡ್ತಾರೆ. ಪ್ರೊಸೀಜರ್ ನೋಡಿ ಬರೋದೇ ಇನ್ನೊಬ್ರು ಐ ವಿಟ್ನೆಸ್ ನೀವು ಐ ವಿಟ್ನೆಸ್ ಇನ್ನೊಬ್ರ ನೋಡಿದ್ರಲ್ಲ ಬಿಎಂಟಿಸಿಯಿಂದ ಪದೇ ಪದೇ ಈ ರೀತಿ ಘಟನೆಗಳು ನಡ್ತಾನೆ ಇದೆ. ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಅವರು. ಎಸ್, ಬನ್ನಿ ಅವ್ರ ಬಗ್ಗೆ ಮಾಹಿತಿಯನ್ನ ತಗೊಳ್ಳೋಣ ಅವರಿಂದ. ಎಸ್ ಅಜಯ್, ಕಳೆದ 3 ದಿನಗಳಿಂದ ಈ ರೀತಿ ಬಿಎಂಟಿಸಿ ಬಸ್ ಇಂದ ಪದೇ ಪದೇ ಈ ರೀತಿ ಘಟನೆ ಆಗ್ತಾನೆ ಇದೆ. ಈಗ ನಡೆದಿರೋ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಇವತ್ತು ಸಂಜೆ ನಡೆದಿರುವಂತಹ ಘಟನೆ ಅಂತ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಕೆಆರ್ ಮಾರ್ಕೆಟ್ಗೆ ಶಬರೀಶ್ ಅಂತ ಏನಿದ್ದಾನೆ, ಈತ ಅವರ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪನ ಜೊತೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಅವ್ರು ಬೈಕ್ ಅಲ್ಲಿ 4 ಜನ ಏನು ಟ್ರಾವೆಲ್ ಮಾಡ್ತಿರ್ತಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಆ ಸಂದರ್ಭದಲ್ಲಿ ಬಲಭಾಗಕ್ಕೆ ಈ ಶಬರೀಶ್ ಏನಿದ್ದಾನೆ ಆತ ಏನು ಅಚಾನಕ್ ಆಗಿ ಕೂಡ ಬಿದ್ದಿರುವಂತದ್ದು. ಅದೇ ಸಂದರ್ಭದಲ್ಲಿ ಬಂದಂತಹ ಬಿಎಂಟಿಸಿ ಬಸ್ ಏನಿದೆ ಆತನ ಮೇಲೂ ಕೂಡ ಹರಿದು ಆನಂತರ ಆತ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಈ ಒಬ್ಬ ಶಬರೀಶ್ ಏನಿದ್ದಾನೆ ಮೃತ ಬಾಲಕ ಕೆಲ ವರ್ಷಗಳ ಹಿಂದೆ ತಾನೇ ಅವರ ತಂದೆಯನ್ನ ಕಳ್ಕೊಂಡಿರ್ತಾನೆ. ಹೀಗಾಗಿ ಆತನಿಗೆ ಯಾರು ಕೂಡ ಇರ್ಲಿಲ್ಲ ಅಂತ ಹೇಳಿ ಅವರ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪನೇ ಸಾಕ್ತಾ ಇರ್ತಾರೆ. ಸೊ ಹೀಗಾಗಿ ಇವತ್ತು ಕೂಡ ಏನು ಭಾನುವಾರ ಆಗಿರೋದ್ರಿಂದಾಗಿ ಅವರ ಚಿಕ್ಕಪ್ಪ ಕೂಡ ಒಂದು ದೇವಸ್ಥಾನದಲ್ಲಿ ಪೂಜಾರಿ ಕೂಡ ಆಗಿರ್ತಾರೆ. ಸೊ ಹೀಗಾಗಿ ಏನು ಕೆಆರ್ ಮಾರ್ಕೆಟ್ ನಲ್ಲಿ ಹೂವು ತಗೊಳ್ಳುವಂತ ಒಂದು ವಿಚಾರಕ್ಕೆ ಅವರೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಕೂಡ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸಂಜೆ ಏನು
ಸ್ಲಿಪ್ ಆಗಿ ಈತ ಬೈಕ್ ಇಂದ ಬಿದ್ದಿರ್ತಾನೆ. ಆ ಸಂದರ್ಭದಲ್ಲಿ ಬಂದಂತ BMTC ಬಸ್ ಏನಿದೆ ಅದು ಈತನ ಮೇಲೆ ಹರಿದು ಈಗಾಗಲೇ ಆತ ಕೂಡ ಸಾವನ್ನಪ್ಪಿರುವಂತದ್ದು. ಇನ್ನು ಈ ಪೊಲೀಸ್ ಏನು ಅಲ್ಸೂರ್ಘಾಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಗಲಾಟೆ ಕೂಡ ಆಗಿರುವಂತದ್ದು. ಯಾಕಂದ್ರೆ ಮಗುವಿನ ಸಾವಿಗೆ ನ್ಯಾಯ ಬೇಕು. ಯಾಕಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ. ಅದು ಕೂಡ BMTC ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ರು. ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಚಾಲಕ ಮತ್ತೆ ಅಲ್ಲಿ ಇದ್ದಂತ ಕಂಡಕ್ಟರ್ ಏನಿದ್ದಾರೆ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ BMTC ಬಸ್ ಏನಿದೆ ಅದನ್ನು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಕೂಡ ತಗೊಬಂದಿರುವಂತದ್ದು. ಈಗಾಗಲೇ FIR ಅನ್ನು ದಾಖಲು ಮಾಡಿ ಮುಂದಿನ ಕ್ರಮ ಯಾವ ರೀತಿ ಅಂತ ಹೇಳಿ ಅಲ್ಲಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಕ್ರಮವನ್ನ ಜರುಗಿಸಬೇಕು ಅಂತ ಕೂಡ ಅವರು ಸದ್ಯ ನೋಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.